ಆಗಿಲ್ಲ ಏನಾಯ್ತು ಅಂದ್ಬಿಟ್ಟು ಅವರು ಪಾಪ ನೋಡಿದ್ರೆ ರೇಸ್ ಕಾರ್ ತೊಗೊಂಡು ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಯಾವುದೋ ಜೋಶಲ್ಲಿ ಬಿಟ್ಟು ಅದನ್ನು ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು. ಆಯ್ತು ಶಾರದಾ ಸರ್, ಮ್ಯಾಕ್ಸ್ ಸಿನಿಮಾ ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರಾಗಿ ತೋರಿಸಿದ್ರು. ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹುಚ್ಚ ಆದಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ. ಡಿಫ್ರೆಂಟಾಗಿ ಸ್ಟೈಲಿಶಾಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದನ್ನು ಸೂಪರಾಗಿ ತೋರಿಸಿದ್ರು ಇವರು. ಅಂದರೆ ಲೈಕ್ ಖುಷಿ ಆಯಿತು. ಆವಾಗ ಹುಚ್ಚನ್ನ ನೋಡಿದ್ವಿ ನಾವು. ಅದನ್ನು ಇವರು ತುಂಬಾ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ಥರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದರು. ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು. ಅಲ್ಲಿ ನೀವು ಆಫ್ ಮಾಡಿಬಿಟ್ಟಿರ್ತೀರ. ಈ ಟೀಸರ್ನಲ್ಲೂ ಅದೇ ಥರ ಇತ್ತು ಸರ್. ಸೊ ಕಿಚ್ಚನ್ ಹತ್ರ ಆಲ್ರೆಡಿ ಕಿಚ್ ಇದೆ, ಆದರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇರೋದು 2 ಕಡ್ಡಿ ಕೊಡ್ತಾರೆ. ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ ಏನು ಬೇಕು ಅನ್ನೋ ಪಲ್ಸ್ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದು ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ಆಸ್ ಯು ರೈಟ್ಫುಲಿ ಸೆಡ್. ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಗಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನು ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡೋಕ್ಕೆ ನೋಡ್ತಾರೆ. ಕನ್ಸೀವ್ ಮಾಡೋಕ್ಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ, ಅದಾದಮೇಲೆ ನಾವು ಅದನ್ನು ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಳಕ್ಕೆ ಹೋಗ್ತೀವಿ, ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದಮೇಲೆ ನಮ್ಮ DOP ಬರ್ತಾರೆ ಹೇಗೆ ತೋರಿಸ್ಬೇಕು ಇದನ್ನು ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲಲ್ಲಿದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ?